ಸೊ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಈಗ ಸಂದರ್ಭದಲ್ಲಿ ಒಂದು ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನು ಉದ್ದೇಶಿಸಿ. ನೋಡೋಣ. ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ನಿಮ್ಮ ಮೇಲೆ ನಾನು ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ನನ್ನೇನು ಯಾರು ತಯಾರು ಮಾಡಬೇಕಾಗಿಲ್ಲ, ನೀವು ತಯಾರು ಮಾಡಿದ್ದೀರಿ. ಅಧಿಕಾರ ನಮ್ಮ ಕೈಲಿದೆ. ನಿಮ್ಮನ್ನ ರಕ್ಷಣೆ ಮಾಡೋ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಲಿಷ್ಠವಾದಂತ ಸರ್ಕಾರ. ಈ 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಆಯ್ತಾ ಇಲ್ವೋ? ಅಷ್ಟೇ. ಈ ಕೈಗೆ ಇಷ್ಟು ಸಹಾಯ ಮಾಡಿ ಇನ್ನ ಬಹಳ ವಿಚಾರಗಳು. ಇನ್ನ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಹುಶಃ ಸುರೇಶ್ ಬರ್ಬೋದು ಅಂತ ಕಾಣ್ತದೆ. ಅವರು ಬಾಲಕೃಷ್ಣ ಅವರೆಲ್ಲ ಸೇರಿ ರಾಜೀನಾಮೆ ಇದು ನಾಮಿನೇಷನ್ ಪತ್ರ ಕೊಡ್ಲಿಕ್ಕೆ ಹೋಗಿದ್ದಾರೆ. ನಾವು ಹೋಗ್ಲಿಲ್ಲ. ಎಲ್ಲ ಅವ್ರಿಗೆ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಅವ್ರಿಗೆ ಮಾಡಿ ಅಂತ ನಾನು ಹೇಳಿದೆ. ಒಂದು ದೊಡ್ಡ ಸ್ವಾಮಿಯನ ಹಾಕ್ಸಯ್ಯ ಅಂತ ನನ್ನ ಮಾತು ಕೇಳಲಿಲ್ಲ. ಎಲ್ಲಿ ಪರವಾಗಿಲ್ಲ. ಆಮೇಲೆ ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಇವತ್ತು 5 ಗ್ಯಾರಂಟಿಗಳನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಏನ ಗ್ಯಾರಂಟಿ? ಯುವ ನ್ಯಾಯ, ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮ, ನಾರಿ ನ್ಯಾಯ. ಏನ್ ನಾರಿ ನ್ಯಾಯ ಗೊತ್ತಾ? ಈಗ ನಾವು 24,000 ಕೊಡ್ತಾ ಇದ್ದೀವಿ, ದಿನಕ್ಕೆ ತಿಂಗಳಿಗೆ 2,000. ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ, ಇಂಡಿಯಾ ಬರ್ತದೆ. ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದೆ. 1 ಲಕ್ಷ. ರೈತರಿಗೆ ಕಿಸಾನ್ ನ್ಯಾಯ ಅಂತೇಳಿ, ಲೀಗಲ್ ಗ್ಯಾರಂಟಿ, ಇದನ್ನ ವೇವ್ ಲೋನರ್ಗೆ ಕಮಿಷನ್, ಎಲ್ಲ GST ಫ್ರೀ, ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗೆ ಎಲ್ಲ GST ಫ್ರೀ. ಲೀಗಲ್ ಇವತ್ತು MSP ಒಳ್ಳೆ ದರ, ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ. ಇದಲ್ಲದೆ ಇವತ್ತು ಶ್ರಮಿಕ ನ್ಯಾಯ, ನರೇಗಾ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿದೆ, ನಮ್ಮ ಸಿಟಿಗಳಲ್ಲೂ ಕೂಡ ಅಂತ ಕಾರ್ಯಕ್ರಮವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಾನು ಹೇಳೋದಿಷ್ಟೇ, ಒಂದನ್ನ ನಾನು ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಕುಮಾರಸ್ವಾಮಿ ಅವ್ರ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ. ಆದ ಒಂದು ಹೇಳ್ತೀನಿ, ನೀವು ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೀರಿ. ಕೊರೋನಾ ಬಂತು, ಕೊರೋನಾ ಬಂದಂತ ಸಂದರ್ಭದಲ್ಲಿ ಈ ಬಡವರ ರಕ್ಷಣೆಗೆ ಯಾರು ಒಬ್ರಿದ್ರ?